ಈ ಥರ ಇರುತ್ತೆ ಗಣಪತಿ ಒಳಗಡೆ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ. ಸೊ ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ನಂಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರೂ ತುಂಬ ಸಬ್ಸ್ಕ್ರೈಬ್ ಬಂದಿದೆ, ಚೆನ್ನಾಗಿ ಯೂಸ್ ಮಾಡಿದ್ದೀರಾ. ಸೊ ಪ್ಲೀಸ್ ಇದೇ ಥರ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ನಾವು ಆ್ಯಕ್ಚುಲಿ ನಮ್ಮ ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವಾಗ ನಾನಿರೋದು ಟಿ.ಬಿ ಡ್ಯಾಮ್ ಮುಂದೆನೇ ಇದ್ದೀನಿ, ತುಂಗಭದ್ರಾ ಡ್ಯಾಮು ಹೊಸಪೇಟೆದು. ಸೊ ನೀವು ಕಾಣಿಸ್ತಾ ಇದೆ ಅಂದ್ಕೊತೀನಿ. ಸೊ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಒಂದು ಗೇಟ್ ಓಪನ್ ಮಾಡಿ ಫುಲ್ ಒಡೆದೋಗಿದೆ ಒಂದು ಗೇಟು. ಸೊ ಅದಕ್ಕೆ ಇವತ್ತು ಇಷ್ಟು ರಶ್ ಇರೋದು. ಆ್ಯಕ್ಚುಲಿ ಆಗಸ್ಟ್ 15ಗೆ ಓಪನ್ ಮಾಡ್ತಾರೆ. 34 ಗೇಟ್ಸ್ ಇರೋದಿಲ್ಲಿ. ಸೊ ನಾವು ಇವಾಗ ಓಮ್ ಬೀಚಿಗೆ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ನಿನ್ನೆ ಬರೋದು ಲೇಟ್ ಆಯಿತು, ರಾತ್ರಿ 10 ಗಂಟೆಗೆಲ್ಲ ನಾವು ರೀಚ್ ಆಗಬೇಕಾಯ್ತು ಗೋಕರ್ಣಗೆ. ಸೊ ಅಲ್ಲಿಂದ ರೂಮ್ಗೆ ಹೋಗಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಇವಾಗ ಬೆಳಗ್ಗೆ ಟೆಂಪಲ್ಗೆ ಹೋಗೋಣ ಅಂತ ಮಹಾಬಲೇಶ್ವರ್ಗೆ ರೆಡಿಯಾಗಿ ಹೋಗ್ತಾ ಇದ್ವಿ. ಅಲ್ಲಿ ಆಲ್ಮೋಸ್ಟ್ ಕ್ಲೋಸ್ಡ್ ಅಂತ ಹೇಳಿದ್ರು. ಸೊ ಇವಾಗ ಓಮ್ ಬೀಚಿಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟು ಕೂಡ್ಲಾ ಬೀಚ್ ಹೋಗೋಣ ಅಂತ ಇದೆ, ನೋಡೋಣ, ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಈ ಓಮ್ ಬೀಚ್ ಅಂತ ಏನಕ್ಕೆ ಹೆಸರು ಬಂದಿದೆ ಅಂದರೆ, ಓಮ್ ಬೀಚ್ಗೆ ನೋಡಿ ಇಲ್ಲಿ ಬೀಚು ಓಮ್ ಶೇಪಲ್ಲಿದೆ. ಸೊ ಹಾಗಾಗಿ ಓಮ್ ಬೀಚ್ ಅಂತ ಹೆಸರಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದಿಲ್ಲಿ ಗೋಕರ್ಣಗೆ. ಹೌದಾ? ತುಂಬ ಚೆನ್ನಾಗಿದೆ. ಗೋಕರ್ಣಕ್ಕೆ ಫಸ್ಟ್ ಟೈಮ್ ಆ್ಯಕ್ಚುಲಿ. ಗೋವಾಗಂದ್ರೆ ತುಂಬ ಸತಿ ಹೋಗಿದ್ವಿ. ಸೊ ಗೋವಾಗೆ ಹೋಗಿದ್ವಲ್ಲ. ಸೊ ಗೋವಾ ಬೀಚ್ಗೆ ಈ ಗೋಕರ್ಣ ಬೀಚ್ಗೆ ಗೊತ್ತಿರಲಿಲ್ಲ ಗೋಕರ್ಣ ಕರ್ಕೊಂಡು ಬರ್ತಾರೆ ಅಂತ. ಚೆನ್ನಾಗಿದೆ. ಬಿಕಾಸ್ ನಿಮ್ಮ ಬರ್ಡೇ ರಕ್ಷನ್ ಏನಾಯಿತು? ಚೆನ್ನಾಗಿದೆಯಾ ಬೀಚು? ತೋರಿಸ್ತೇನೆ ಒಂದ್ಸಲಿ. ಇವರೆಲ್ಲ ಕುತ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ. ಸೊ ರೂಮಲ್ಲಿ ಕರ್ಕೊಂಡು ಹೋಗ್ತೀನಿ. ಸೊ ಡಬಲ್ ಕಾಟು ಬೆಡ್ಡು. ಸೊ ಈ ಥರ ರೂಮ್ ಇದೆ, ವುಡನ್ ಕಾಟೇಜು. ಸೊ ಒಂದು ಬಾತ್ರೂಮು. ಹೊರಗಡೆ ವ್ಯೂ ನನಗೂ ಇಷ್ಟ ಆಯಿತು, ಚೆನ್ನಾಗಿದೆ. ಪರವಾಗಿಲ್ಲ, ಆ್ಯಕ್ಚುಲಿ ಒಳ್ಳೆ ಬಡ್ಜೆಟಲ್ಲೇ ಒಳ್ಳೆ ರೂಮೇ ಸಿಗ್ತಿದೆ. ಅದು ಬೀಚ್ ಮುಂದೆ ರೂಮ್ ಸಿಗಬೇಕಂದ್ರೆ ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಕಂಪೇರ್ ಟು ಇದು ಪರವಾಗಿಲ್ಲ. ನಾನೆಲ್ಲ ಸ್ವಲ್ಪ ಸರ್ಚ್ ಮಾಡಿ ನೋಡಿದಾಗ ಇದೇ ಚೆನ್ನಾಗಿ ಅನಿಸ್ತು ನನಗೆ. ಚೆನ್ನಾಗಿದೆ ಮಾತ್ರ. ಬೀಚ್ ಹೆಸರೇನು? ಬೀಚ್ ಮೇನ್ ಬೀಚ್, ಗೋಕರ್ಣ ಮೇನ್ ಬೀಚ್ ಇದೆಯಲ್ಲ, ಇದು ಫ್ಯಾಮ್ ಸ್ಟೈಲ್ ಬೀಚ್. ಚೆನ್ನಾಗಿದೆ, ಒಳ್ಳೆ ಕಂಡೀಷನ್ಸ್ ಎಲ್ಲ ಚೆನ್ನಾಗಿದೆ. ನಾವು ರೆಕಮೆಂಡ್ ಮಾಡ್ತೀನಿ, ನಾನು ಈ ಸ್ಟೇನ ರೆಕಮೆಂಡ್ ಮಾಡ್ತೀನಿ, ಇರ್ಬೋದು ಅಂತ ಹೇಳ್ತೀನಿ. ಒಂದ್ಸತಿ ಬಟ್ ಏನು ಫುಡ್ ಸಿಗಲ್ಲ ಅಲ್ಲ? ಫುಡ್ ಸಿಗಲ್ಲ. ಸಿಗುತ್ತೆ,
ಅದೇ ಹೊರಗಡೆ ಕೆಫೆಯಲ್ಲಿ ಏನು ಸಿಗುತ್ತೆ? ಹಾಂ, ಕೆಫೆಯಲ್ಲಿ ಹೋಗಿ ಫುಡ್ ತೊಗೋಬೇಕು ಅಂದರೆ. ಸ್ವಲ್ಪ ಬರೀ ರೂಮಿಗೆ ಮಾತ್ರ ದುಡ್ಡು. 1000 to 1500 ಒಳಗಡೆ ಇದೆ ರೂಮು. 1000-1500 ಅಷ್ಟು ಒಳಗಡೆ ಇದೆ. ನಮ್ಮದು ಕಾಸ್ಟ್ 1300 ಅಲ್ಲ? ಹಾಂ, 1350 ಆಗುತ್ತೆ. 2-3 ಡೇಸ್ ಚಿಲ್ ಮಾಡಬೇಕು, ಸೊ ಆರಾಮಾಗಿರಬೇಕು. ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಸಾಕಾಗಿದೆ ರೀ, ಎಲ್ಲಾದರೂ ಹೋಗೋಣ ಅಂದರೆ ಈ ಥರ ಜಾಗಕ್ಕೆ ಕರ್ಕೊಂಬಂದು ಸುಮ್ಮನೆ ಚಿಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವುದೇ ಥರ ಯಾವ ಟೆನ್ಷನ್ ಇರಲ್ಲ, ಯಾವ ಕೆಲಸ ಮಾಡಬೇಕು, ಮಗುನ ನೋಡ್ಕೋಬೇಕು, ಅಯ್ಯೋ ಗಂಡನಿಗೆ ಟಿಫನ್ ಕಳಿಸ್ಬೇಕು, ಬಾಕ್ಸ್ ಮಾಡಬೇಕು, ಅದು ಯಾವುದೂ ಇರಲ್ಲ. ಆರಾಮಾಗಿ ಇರ್ಬೋದು. ಏನಂತೀರಾ? ಇದು ನಿನ್ನ ಮ್ಯಾಟ್ರ್, ನನಗೆ ಸಂಬಂಧ ಇಲ್ಲ. ನನಗೆ ಸಂಬಂಧ ಇಲ್ಲ ಇದರಲ್ಲಿ. ಸೊ ಇವತ್ತು ಇವಳು ಬರ್ಡೇ ಬೇರೆ. ಬರ್ಡೇಗೆ ಆ್ಯಕ್ಚುಲಿ ಇನ್ನೂ ಕೇಕ್ ಕಟ್ ಮಾಡಿಸಿಲ್ಲ. ಆ್ಯಕ್ಚುಲಿ ಲೇಟ್ ಆಗೋಯ್ತು ನಿನ್ನೆ. ಇಲ್ಲ ಅಂತಂದರೆ ಕಟ್ ಮಾಡೋಣ ಅಂತಲೇ ಬರ್ತಾ ಎಲ್ಲ ನೋಡಿದ್ವಿ ಅಲ್ಲೆಲ್ಲ ಗೋಕರ್ಣ ಸಿಟಿಯಿಂದ. ಬಟ್ ಸಿಟಿಯಿಂದ ಇದು ಸ್ವಲ್ಪ ದೂರ ಆಗುತ್ತೆ ನಿಮಗೆ, ಒಂದು 3-4 ಕಿಲೋಮೀಟರ್ಸ್ ಆಗುತ್ತೆ ಸಿಟಿ ಟು ಇಲ್ಲಿಗೆ ಬರಬೇಕಂದ್ರೆ. ನೀವು ಈ ಬೀಚ್ ಸ್ಟೇಗೆ ಬರಬೇಕಂದ್ರೆ ಒಂದು 3-4 ಕಿಲೋಮೀಟರ್ಸ್ ದೂರ ಇದೆ ಇದು, ಸರಿನಾ? ಬಟ್ ರಾತ್ರಿ ಬರಬೇಕಾದ್ರೆ ಮಾತ್ರ ರೋಡ್ ಮಾತ್ರ ಸೈಕಾಗಿತ್ತು ಗುರು. ಮಾತ್ರ ರೋಡು ಹೆವಿ. ಫಸ್ಟ್ ಟೈಮ್ ಅಲ್ಲ, ತುಂಬ ಚಿಕ್ಕದು ನ್ಯಾರೋ ರೋಡ್ಸ್ ಎಲ್ಲ ಇಲ್ಲಿರೋದು ಬೀಚ್ ಸ್ಟೇಗೆ ಬರಬೇಕಾದ್ರೆ. ಸಕ್ಕದಾಗಿದೆ ಜರ್ನಿ ಮಾತ್ರ. ಹಾಯ್, ಗುಡ್ ಮಾರ್ನಿಂಗ್. ಟೀ ಕಾಫಿ ಎಲ್ಲ ಆಯಿತಾ? ನಮ್ಮದು ಜಸ್ಟ್ ಆಯಿತು ಕಾಫಿ, ಬಟ್ ಟಿಫನ್ ಏನೂ ಮಾಡಿಲ್ಲ. ಇವತ್ತು ನಮ್ಮ ಸೆಕೆಂಡ್ ಡೇ ಗೋಕರ್ಣದಲ್ಲಿ. ಮಹಾಬಲೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಿನ್ನೆನೇ ಹೋಗಬೇಕಿತ್ತು, ಬಟ್ ನಿನ್ನೆ ಸಂಜೆ 4:35ಗೆಲ್ಲ ಓಪನ್ ಆಗುತ್ತೆ ಅಂತ ಹೇಳಿದರು, ಬಟ್ ನಾವು ಅವಾಗ ಹೋಗಿಲ್ಲ. ಸೊ ಕೇಕ್ ಕಟ್ಟಿಂಗು ಅಲ್ಲೇ ಟೈಮ್ ಆಗ್ಬಿಡ್ತು. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇವಾಗ 10 o'clock ಆಗಿದೆ. ಸೊ ಮಹಾಬಲೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ವಿ. ಫಸ್ಟ್ ಇದು ಶ್ರೀ ಮಹಾಗಣಪತಿಗೆ ಬಂದುಬಿಟ್ಟೆ ಆಮೇಲೆ ಮಹಾಬಲೇಶ್ವರ ಟೆಂಪಲ್ಗೆ ಹೋಗ್ಬೇಕು, ಓಕೆನಾ? ಈ ಮಹಾಗಣಪತಿಗೆ ಏನು ಇಲ್ಲಿ ಪ್ರಸಿದ್ಧ ಅಂದರೆ ಎಲ್ಲ ಕಡೆ ಗಣಪತಿ ನೋಡಿದ್ರೆ ನಾವು ಕೂತ್ಕೊಂಡಿರೋ ಗಣಪತಿ ಕಾಣಿಸ್ತಾರೆ ನಮಗೆ. ಬಟ್ ಇಲ್ಲಿ ಹಾಗಲ್ಲ, ಇಲ್ಲಿ ಗಣಪತಿ ಮಾತ್ರ ನಿಂತ್ಕೊಂಡಿರ್ತಾರೆ. ನೀವು ಒಂದ್ಸತಿ ಬಂದಾಗ ನೋಡ್ಬೋದು, ಇಲ್ಲಿ ಗಣಪತಿ ಬಂದು ನೀವು ಒಳಗಡೆ ಹೋಗಿ ನೋಡಿದ್ರೆ ನಿಂತ್ಕೊಂಡಿರೋ ಗಣಪತಿ ಕಾಣಿಸುತ್ತೆ ನಿಮಗೆ. ಸೊ ಫಸ್ಟ್ ಇಲ್ಲಿ ದರ್ಶನ ಮಾಡ್ಕೊಂಡ್ಬಿಟ್ಟು ಗಣಪತಿನ ಆಮೇಲೆ ನೀವು ಮಹಾಬಲೇಶ್ವರ ಟೆಂಪಲ್ಗೆ ಹೋಗ್ಬೇಕು. ನಿಮ್ಗೆ ಹೋಗ್ತಾ ದಾರಿಯಲ್ಲಿ ಇದೆಲ್ಲ ನಿಮ್ಗೆ ಕಾಣಿಸುತ್ತೆ ನೋಡಿ, ಇಲ್ಲಿ ಇದೆಯಲ್ಲ ಆ ಕಡೆ ತೋರಿಸಿ. ಇದು ಮಹಾಬಲೇಶ್ವರ ಟೆಂಪಲ್. ಇದು ರೈಟ್ ಸೈಡ್, ಇದು ಎಕ್ಸಿಟು. ಎಂಟ್ರೆನ್ಸ್ ಬಂದ್ಬಿಟ್ಟು ಆ ಕಡೆ ಸೈಡ್ ಐತೆ. ನಿಮಗೆ ಆಮೇಲೆ ಹೋಗ್ತಾ ದಾರಿಯಲ್ಲೆಲ್ಲ ನಿಮಗೆ ಈ ಥರ ಶಾಪಿಂಗ್ ಸಿಗುತ್ತೆ. ಟೆಂಪಲ್ಗೆ ಹೋಗ್ಬೇಕಂತಂದರೆ ಔಟ್ಫಿಟ್ ನಿಮಗೆ ಜೆಂಟ್ಸಿಗೆ ಬಂದುಬಿಟ್ಟು ಲುಂಗಿ ಕಂಪಲ್ಸರಿ, ಸರಿನಾ? ಲುಂಗಿ ಹಾಕ್ಕೊಳ್ಳೇಬೇಕು. ಲುಂಗಿ ಇಲ್ಲಾಂದರೆ ಎಂಟ್ರಿ ಮಾಡಲ್ಲ. ಒಳಗಡೆ ಹೋದ್ಮೇಲೆ ಶರ್ಟ್ ಬಿಚ್ಚಲೇಬೇಕು, ಸರಿನಾ? ಶರ್ಟ್ ಬಿಚ್ಚಿಬಿಟ್ಟು ಅದು ಒಳಗಡೆ ಹೋಗಬೇಕು. ಲುಂಗಿ ಕಂಪಲ್ಸರಿ. 5 ವರ್ಷದ ಒಳಗಡೆ ಮಕ್ಕಳಿಗೆ ಲುಂಗಿ ಇಲ್ಲ. 5 ವರ್ಷದ ಅಬೋ ಯಾರೇ ಇರಲಿ ಅವ್ರು ಲುಂಗಿ ಹಾಕ್ಕೊಳ್ಳೇಬೇಕು. ಆಮೇಲೆ ಲೇಡೀಸ್ಗೂ ಅಷ್ಟೇ ಸ್ಯಾರಿ ಇರಬೇಕು ಅಥವಾ ಡ್ರೆಸ್ ಇರಬೇಕು. ಜೀನ್ಸ್ನ ಅಲೋ ಇಲ್ಲ, ಶರ್ಟ್ಸ್ ಟಿ ಶರ್ಟ್ಸ್ ಅಲೋ ಇಲ್ಲ. ಅವರು ಲುಂಗಿ ಹಾಕ್ಕೋಬೇಕು. ಹಂಗೆ ಬಂದು ಜೀನ್ಸ್ ಮೇಲೆ ಬಂದರೆ ಅವರು ಲುಂಗಿ ಹಾಕ್ಕೊಂಡೇ ಬರಬೇಕು. ನೋಡಿ, ಎಲ್ಲ ಬರೀ ಸ್ಪೈಸಸ್ ಇದೆ, ಮಸಾಲೆ ಪದಾರ್ಥಗಳು, ಡ್ರೈ ಫ್ರೂಟ್ಸು, ಸ್ಪೈಸಸ್ಸು ಎಲ್ಲ ಇದೆ. ಇದು ಶಾಪಿಂಗ್ ಸ್ಟ್ರೀಟ್ ಮಹಾಬಲೇಶ್ವರ ಟೆಂಪಲ್. ಎದುರುಗಡೆ ಕಾಣಿಸ್ತಾ ಇರೋದು ನಿಮಗೆ ಮೇನ್ ಬೀಚ್ ಕಾಣಿಸ್ತಾ ಇದೆಯಾ? ಗೋಡಂಬಿ, ದ್ರಾಕ್ಷಿ, ಮಸಾಲೆ ಪದಾರ್ಥ ಎಲ್ಲನೂ ಚಾಕ್ಲೇಟ್ ಟೀ, ಗ್ರೀನ್ ಟೀ, ಮಸಾಲಾ ಟೀ.
ಓಕೆ, ಎಲ್ಲ ಹಂಗೆ ರೆಡಿಯಾಗಿ ತೊಗೊಂಬಂದ್ಬಿಟ್ಟವ್ರೆ. ಮನೆಗೆ ಹೋಗಿ ಮಾಡ್ಕೋಬೇಕಷ್ಟೆ. ಆಮೇಲೆ ಯಾರಿಗಾದ್ರೂ ಟ್ಯಾಟು ಹಾಕ್ಸ್ಕೊಳ್ಳೋ ಕಡೆ ಇಷ್ಟ ಇದ್ದರೆ ಮೈ ಮೇಲೆ ಹೆಂಗೆ ಬೇಕಂಗೆ ಇಲ್ಲಿ ಬಂದು ಹಾಕ್ಸ್ಕೋಬೋದು ಟ್ಯಾಟೂನ. ಟ್ಯಾಟೂ ಶಾಪಲ್ಲಿ ಎಲ್ಲರೂ ಸುಮ್ಮನೆ ಖಾಲಿ ಕೂತ್ಕೊಂಡವ್ರೆ, ಯಾರು ಹಾಕ್ಸ್ಕೊಳಕ್ಕಿಲ್ಲ ಇಲ್ಲಿ. ಹಾಂ, ಊಟಕ್ಕೆ ಎಲ್ಲಿ ಸರ್? ಆ ಬಿಲ್ಡಿಂಗಾ? ಅಲ್ಲಿ ಸಿಗುತ್ತಾ? ಹಾಯ್, ಹಲೋ. ಇವಾಗ ಜಸ್ಟು ಟೆಂಪಲ್ಗೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಹಾಗೆ ಊಟನೂ ಮುಗಿಸ್ಕೊಂಡು ಇವಾಗ ಹೊರಗೆ ಬಂದ್ವಿ. ಊಟನೂ ತುಂಬ ಚೆನ್ನಾಗಿತ್ತು ಪ್ರಸಾದ. ರೈಸ್ ಹಾಕ್ತಾರೆ, ಉಪ್ಪಿನಕಾಯಿ, ಪಲ್ಯ, ಆಮೇಲೆ 2 ಥರ ಸಾಂಬಾರು, ಮತ್ತು ಪಾಯಸ, ಮಜ್ಜಿಗೆ ಎಲ್ಲನೂ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ಆ್ಯಕ್ಚುಲಿ ಯಾರಾದರೂ ಈ ಥರ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ಪ್ರಸಾದ ಅಂತ ಇರುತ್ತೆ. ಈ ಒಂದೇ ಅಂತ ಅಲ್ಲ, ಎಲ್ಲ ದೇವಸ್ಥಾನದಲ್ಲೂ ಧರ್ಮಸ್ಥಳ ಆಗಲಿ, ಉಡುಪಿ ಆಗಲಿ, ಮತ್ತು ಗೋಕರ್ಣ ಆಗಲಿ, ಯಾವುದೇ ಥರ ಟೆಂಪಲ್ಗೆ ಹೋದ್ರೂ ಈ ಥರ ಪ್ರಸಾದ ಇಟ್ಟಿರ್ತಾರೆ. 1 ಗಂಟೆಯಿಂದ 2 ಗಂಟೆವರೆಗೂ ಇರುತ್ತೆ. ಸೊ ಅಲ್ಲಿ ಹೋದರೆ ನೀವು ಮಾತ್ರ ಪ್ರಸಾದ ತಿನ್ಕೊಂಡೇ ಬನ್ನಿ, ಚೆನ್ನಾಗಿರುತ್ತೆ. ನಿಜ, ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಅಂದ್ಕೊಂಡಿದ್ದೆ ತಿಂತೀವ ಇಲ್ಲ ಅಂತ, ಬಟ್ ಯಾವ ಹೋಟ್ಲಿಗೂ ಕಮ್ಮಿ ಇಲ್ಲ ಗುರು. ಆ ಪ್ರಸಾದ ಮಾತ್ರ ಅಷ್ಟು ಒಳ್ಳೆ ಟೇಸ್ಟ್ ಇದೆ, ಎಲ್ಲ ಒಳ್ಳೆ ಚೆನ್ನಾಗಿದೆ ಪ್ರಸಾದ. ಮಾಡ್ಕೊಂಡು ಬನ್ನಿ, ಹಾಗೆ ಮಾತ್ರ ಬರಬೇಡಿ ದಯವಿಟ್ಟು, ಓಕೆನಾ? ಗಾಯ್ಸ್, ಹೇಗಿತ್ತು ನಮ್ಮ ಗೋಕರ್ಣ ಲಾಗ್? ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.